ಇದು ತೀಕ್ಷ್ಣ ಕಣ್ಣಿನ ನೋಟ. ಆತ್ಮೀಯರೇ ನಮಸ್ಕಾರ. ನಾನಿವತ್ತು ನಿಮಗೆ ಕರಾವಳಿ ಪ್ರದೇಶದ ವಿಶೇಷವಾದ ಐತಿಹಾಸಿಕ ಸ್ಥಳವೊಂದನ್ನು ಪರಿಚಯ ಮಾಡುತ್ತಿದ್ದೇನೆ. ನಾನು ಇತ್ತೀಚೆಗಷ್ಟೇ ವೀಕ್ಷಣೆ ಮಾಡಿದ ಪ್ರಸಿದ್ಧ ಸ್ಥಳವೇ ಮೂಡಬಿದರೆ. ಈ ಮೂಡಬಿದರೆ ಪಟ್ಟಣದಲ್ಲಿರುವ 1000 ಕಂಬಗಳ ಬಸದಿ ಬಹಳ ಐತಿಹಾಸಿಕ ಪ್ರಸಿದ್ಧವಾದಂಥ ಪ್ರೇಕ್ಷಣೀಯ ಸ್ಥಳ. ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ನಗರ ಹಾಗೂ ತಾಲೂಕು ಕೇಂದ್ರವೇ ಈ ಮೂಡಬಿದರೆ ಪಟ್ಟಣ. ಜಿಲ್ಲಾ ಕೇಂದ್ರ ಮಂಗಳೂರಿನಿಂದ 36 ಕಿಲೋಮೀಟರ್ ಅಂತರದಲ್ಲಿರುವ ಈ ಪಟ್ಟಣಕ್ಕೆ ತನ್ನದೇ ಆದ ಐತಿಹಾಸಿಕ ವೈಶಿಷ್ಟ್ಯವಿದೆ. ಮೂಡನ ದಿಕ್ಕಿನಲ್ಲಿ ಅಂದರೆ ಸೂರ್ಯ ಉದಯಿಸುವ ದಿಕ್ಕಿನಲ್ಲಿ ಅಂದರೆ ಪೂರ್ವ ದಿಕ್ಕಿನಲ್ಲಿ ಹೇರಳವಾಗಿ ಬೆಳೆದು ನಿಂತಿರುವ ಬಿದಿರು ಮೊಳೆಯಿಂದಾಗಿ ಈ ಊರಿಗೆ ಮೂಡಬಿದ್ರೆ ಎಂಬ ಹೆಸರು ಬಂತು ಎಂದು ಹೇಳುತ್ತಾರೆ. ಹಿಂದೆ ಈ ಪಟ್ಟಣವನ್ನು ವಂಶಪುರ, ವೇಣುಪುರ, ಮೂಡಬಿದ್ರೆ, ಬೆದ್ರೆ ಎಂದೆಲ್ಲ ಕರೆಯುತ್ತಿದ್ದರು ಎಂದು ಇಲ್ಲಿನ ಹಲವಾರು ಸ್ಥಳ ಪುರಾಣಗಳು ಉಲ್ಲೇಖಿಸುತ್ತವೆ. ಫಲ್ಗುಣಿ ನದಿ ತಟದಲ್ಲಿರುವ ಈ ಪಟ್ಟಣ 17ನೇ ಶತಮಾನದಲ್ಲಿ ಜೈನ ಮತಾವಲಂಬಿಗಳಾಗಿದ್ದ ಚೌಟ ಅರಸರ ರಾಜಧಾನಿಯಾಗಿತ್ತು. ಇತಿಹಾಸದಲ್ಲಿ ತನ್ನದೇ ಆದಂಥ ಶೂರ ಹೆಗ್ಗುರುತನ್ನು ಮೂಡಿಸಿದ ಉಲ್ಲಾಳದ ಮಹಾರಾಣಿ ಅಬ್ಬಕ್ಕನ ತವರೂರಿ ಸಹಿತ ಇದೇ ಮೂಡಬಿದರೆ ಪಟ್ಟಣ. ಈ ಪಟ್ಟಣದಲ್ಲಿ ಈಗಲೂ ಸಹಿತ ಚೌಟ ಅರಸರ ವಂಶಸ್ಥರು ವಾಸವಾಗಿದ್ದಾರೆ. ಇನ್ನು 18 ಸಂಖ್ಯೆಗೂ ಈ ಮೂಡಬಿದರೆ ಊರಿಗೂ ನಂಟೊಂದಿದೆ. ಅದೇನು ಗೊತ್ತೇ? ಮೂಡಬಿದಿರೆಯಲ್ಲಿ 18 ಕೆರೆಗಳಿವೆ, 18 ಹಿಂದೂ ಪ್ರಸಿದ್ಧ ದೇವಾಲಯಗಳಿವೆ, 18 ಬೃಹತ್ ಜೈನ ಬಸದಿಗಳಿವೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜೈನ ಸಮುದಾಯದ ಜನಾಂಗವನ್ನು ಹೊಂದಿರುವ ತಾಲೂಕನ್ನು ಜೈನ ಕಾಶಿ ಎಂದೇ ಕರೆಯುತ್ತಾರೆ. ಅದು ಮೂಡಬಿದರೆ ತಾಲೂಕು. ಬಹುಕಾಲದ ಹಿಂದೆ ಉತ್ತರ ಭಾರತದಲ್ಲಿ ಕಿರುಕುಳಕ್ಕೆ ಒಳಗಾದ ಜೈನ ಸಮುದಾಯದವರು ದಕ್ಷಿಣ ಭಾರತಕ್ಕೆ ವಲಸೆ ಬಂದು ಈ ಮೂಡಬಿದರೆ ಪಟ್ಟಣವನ್ನು ತಮ್ಮ ವಸತಿ ನೆಲೆಯನ್ನಾಗಿಸಿಕೊಂಡರು. ಇದೇ ಪಟ್ಟಣದಲ್ಲಿ ತಮ್ಮ ವ್ಯಾಪಾರ ವಹಿವಾಟುಗಳನ್ನು ಪ್ರಾರಂಭಿಸಿ ತಮ್ಮ ಜೀವನ ಮತ್ತು ಆರ್ಥಿಕ ಮಟ್ಟವನ್ನು ಸುಧಾರಿಸಿಕೊಂಡರು. ಕಾಲಕ್ರಮೇಣ ಅಲ್ಲಿ ಆಡಳಿತ ನಡೆಸಿದ ರಾಜರುಗಳಿಂದ ಇವರಿಗೆ ಹೆಚ್ಚಿನ ಪ್ರೋತ್ಸಾಹ ಮತ್ತು ಉತ್ತೇಜನ ದೊರೆಯಿತು. ತದನಂತರ ಇಲ್ಲಿನ ಜೈನರು ಹೊರದೇಶ ದೇಶ ವಿದೇಶಗಳೊಂದಿಗೆ ತಮ್ಮ ವ್ಯಾಪಾರ ವಹಿವಾಟು ಸಂಪರ್ಕವನ್ನು ಹೆಚ್ಚಿಸಿಕೊಂಡರು ಎಂದು ಇಲ್ಲಿನ ಅನೇಕ ಶಾಸನಗಳು ಪುರಾವೆಯನ್ನು ಒದಗಿಸ್ತಾ ಇದೆ. ಹೀಗೆ ವ್ಯಾಪಾರ ಮತ್ತು ವಹಿವಾಟುಗಳಲ್ಲಿ ಅತ್ಯುನ್ನತ ಮಟ್ಟದಲ್ಲಿ ಪ್ರಗತಿ ಕಂಡ ನಂತರ ಈ ಜೈನ ವ್ಯಾಪಾರಿಗಳು ತಮಗೆ ಬಂದಂಥ ಲಾಭದಲ್ಲಿ ಕೆಲ ಭಾಗದ ಲಾಭಾಂಶವನ್ನು ಕೃತಜ್ಞತಾಪೂರ್ವವಾಗಿ ಕೆರೆ ಕಟ್ಟೆಗಳ ನಿರ್ಮಾಣಕ್ಕಾಗಿ, ದೇವಸ್ಥಾನಗಳ ನಿರ್ಮಾಣಕ್ಕಾಗಿ, ಜಿನಾಲಯಗಳ ಜೀರ್ಣೋದ್ಧಾರ ಮತ್ತು ನಿರ್ಮಾಣಕ್ಕಾಗಿ ಹಣ ವ್ಯಯಿಸಿದ ಫಲವೇ ಈ ನಗರದಲ್ಲಿ ಇಂದು ತಲೆ ಎತ್ತಿ ನಿಂತು ಐತಿಹಾಸಿಕ ಸೂಚನೆಗಳನ್ನು ನೀಡುತ್ತಿರುವ, ವಿಷಯಗಳನ್ನು ತಿಳಿಸುತ್ತಿರುವ ಬೃಹತ್ ಜಿನಾಲಯಗಳು ಮತ್ತು ದೇವಾಲಯಗಳು. ಅದರಲ್ಲಿ ಪ್ರಮುಖವಾದದ್ದು ಈ 1000 ಕಂಬಗಳ ಬಸದಿ ಕೂಡ ಒಂದು. ಈ 1000 ಕಂಬಗಳ ಬಸದಿಯ ಮೂಲ ಹೆಸರೇನು ಗೊತ್ತೇ? ತ್ರಿಭುವನ ತಿಲಕ ಚೂಡಾಮಣಿ ಬಸದಿ ಇದರ ಹೆಸರು. ತ್ರಿಭುವನ ತಿಲಕ ಚೂಡಾಮಣಿ ಎಂದರೆ ಏನು? ತ್ರಿಭುವನ ತಿಲಕ ಚೂಡಾಮಣಿ ಅಂದರೆ 3 ಲೋಕದಲ್ಲಿಯೂ ಮುಕುಟದ ಮಣಿ ಎಂದರ್ಥ. ಅಂದರೆ 3 ಲೋಕದಲ್ಲಿಯೂ ಇಂತಹ ಕಲಾಕೃತಿ ಎಲ್ಲಿ ಇಲ್ಲ ಎಂಬುದು ಇದರ ಅರ್ಥ. ಈ ಬಸದಿಗೆ 1000 ಕಂಬದ ಬಸದಿ ಎಂದು ಹೇಳಲು ಹೆಸರು ಬರಲು ಕಾರಣವೇನು ಗೊತ್ತೇ? ಈ ಬಸದಿ ನಿರ್ಮಾಣಕ್ಕೆ ಬಳಸಿದ ಕಂಬಗಳ ಸಂಖ್ಯೆ 1000. ಬಸದಿಯ ಪ್ರಾಂಗಣವನ್ನೆಲ್ಲ ಸುತ್ತಿ ಎಣಿಕೆ ಮಾಡಿದರೆ 1000 ಕಂಬಗಳು ಸಿಗುತ್ತವೆ. ಆದರೆ ನಿಖರವಾಗಿ ಇಲ್ಲಿಯವರೆಗೂ ಯಾರೂ ಕಂಬಗಳನ್ನು ಎಣಿಸಿಲ್ಲವೆಂದು ಇಲ್ಲಿಯವರು ಹೇಳುತ್ತಾರೆ. ಕಾರಣವೇನು ಗೊತ್ತೇ? ಇಲ್ಲಿನ ಕಂಬಗಳನ್ನು ಎಣಿಕೆ ಮಾಡಲು ಹೊರಟರೆ ಹೊಸ ಕಂಬಗಳು ಹುಟ್ಟುಕೊಳ್ಳುತ್ತವೆ ಎಂಬ ನಂಬಿಕೆಯೂ ಕೂಡ ಇದೆ. ಆದರೆ ಅದೇನೇ ಇರಲಿ, ಒಂದಂತೂ ಸತ್ಯ, ಪ್ರತಿ ಕಂಬವನ್ನು ಎಣಿಸಲು ಹೋದರೆ ಲೆಕ್ಕ ತಪ್ಪುವುದಂತೂ ಗ್ಯಾರಂಟಿ. ಇಲ್ಲಿನ ಕಂಬಗಳ ವಿಶೇಷವೇನೆಂದರೆ ಪ್ರತಿ ಕಂಬದ ಮೇಲೆ ತರಹೇವಾರು ಚಿತ್ರಕಲೆಗಳ ಶಿಲ್ಪಗಳಿವೆ. ಒಂದು ಕಂಬದ ಮೇಲಿನ ಚಿತ್ರವನ್ನು ಹೋಲುವಂತೆ ಇನ್ನೊಂದು ಕಂಬದ ಮೇಲೆ ಇಲ್ಲವೇ ಇಲ್ಲ. ಪ್ರತಿ ಕಂಬದ ಮೇಲೆ ಭಿನ್ನವಾದ ಬೇರೆ ಬೇರೆಯದೇ ಚಿತ್ತಾರಗಳನ್ನು ಇಲ್ಲಿನ ಶಿಲ್ಪಕಾರರು ರಚಿಸಿದ್ದಾರೆ. ಈ ಬಸದಿಯ ನಿರ್ಮಾತೃ ಯಾರು ಗೊತ್ತೇ? ಅಂದಿನ ಕಾಲದಲ್ಲಿ ಸ್ಥಳೀಯ ಆಡಳಿತಗಾರರಾಗಿದ್ದ
ದೇವರಾಯ್ ಒಡೆಯರ್ ಅವರು ಈ ಬೃಹತ್ ಬಸದಿಯ ನಿರ್ಮಾಣ ಕಾರ್ಯವನ್ನ ಪ್ರಾರಂಭ ಮಾಡಿದರು. 1435ರಲ್ಲಿ ಪ್ರಾರಂಭವಾಗಿ 1461ರಲ್ಲಿ ಈ ಬಸದಿಯ ನಿರ್ಮಾಣ ಕಾರ್ಯ ಮುಕ್ತಾಯವಾಯಿತಂತೆ. ಈ ಬಸದಿಗೆ ಬಳಕೆಯಾದ ಕಲ್ಲುಗಳ ಗುಣಮಟ್ಟ ಎಂತದ್ದೆಂದರೆ ಉತ್ಕೃಷ್ಟ ಗುಣಮಟ್ಟದ ಗ್ರಾನೈಟ್ ಕಲ್ಲುಗಳಾಗಿವೆ. ಈ ಬಸದಿಯ ಪ್ರಮುಖ ಆರಾಧ್ಯ ದೈವವೆಂದರೆ ತೀರ್ಥಂಕರ ಚಂದ್ರನಾಥರು. ತೀರ್ಥಂಕರ ಚಂದ್ರನಾಥರ 8 ಅಡಿಗಳ ಈ ಭವ್ಯ ಮೂರ್ತಿಯನ್ನು ಪಂಚಲೋಹಗಳಿಂದ ನಿರ್ಮಾಣ ಮಾಡಲ್ಪಟ್ಟಿದೆ. ಆದುದರಿಂದ ಈ ಬಸದಿಯನ್ನು ಜೈನೇತರ ಸಮುದಾಯದ ಜನರು ಚಂದ್ರನಾಥ ದೇವಾಲಯ ಅಥವಾ ಚಂದ್ರನಾಥ ದೇವಸ್ಥಾನ ಎಂದು ಕೂಡ ಕರೆಯುತ್ತಾರೆ. 1000 ಕಂಬದ ಬಸದಿಯ 3 ಅಂತಸ್ತುಗಳನ್ನು ಹಾಗೂ 7 ಮಂಟಪಗಳನ್ನು ಹೊಂದಿದ ಈ ಬಸದಿಯು ಇದುವರೆಗೆ ಈ 1000 ಕಂಬದ ಬಸದಿಯು 3 ಅಂತಸ್ತುಗಳನ್ನ ಹೊಂದಿದೆ. ಅದರಂತೆ 7 ಮಂಟಪಗಳನ್ನು ಕೂಡ ಹೊಂದಿದೆ. ಬಸದಿಯ ಎದುರಿಗೆ ಬೃಹತ್ ಕಲ್ಲಿನ 50 ಅಡಿ ಎತ್ತರದ ಮಾನಸ ಸ್ತಂಭವಿದೆ. ಇದು ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಬಸದಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವ ಪ್ರವಾಸಿಗರು ಇಲ್ಲಿ ತಪ್ಪದೇ ಬಂದು ಇದರ ಸೌಂದರ್ಯವನ್ನ ಇತಿಹಾಸವನ್ನ ಕಣ್ತುಂಬಿಕೊಂಡು ಉಲ್ಲಸಿತರಾಗಿ ಹೋಗುತ್ತಾರೆ. ಬನ್ನಿ, ನೀವು ಒಮ್ಮೆಯಾದರೂ ಕೂಡ ಈ 1000 ಕಂಬದ ಬಸದಿಯ ಸೌಂದರ್ಯವನ್ನು ಸವಿಯಿರಿ. ಇಲ್ಲಿವರೆಗೆ ನಾನು ಕೊಟ್ಟಿರ್ತಕ್ಕಂಥ ಈ ಐತಿಹಾಸಿಕ ಮಾಹಿತಿ ನಿಮ್ಮ ಮನಕ್ಕೆ ಮುದ ನೀಡುವುದರೊಂದಿಗೆ ಇತಿಹಾಸವನ್ನು ಕೆದಕಿದ್ದೇನೆ ಎನ್ನುವ ಭಾವನೆ ನಿಮಗೆ ಮೂಡಿದರೆ ತಪ್ಪದೇ ನನ್ನ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಇಂತಹ ಅನೇಕ ಐತಿಹಾಸಿಕ ತಾಣಗಳ ಪರಿಚಯಕ್ಕಾಗಿ ನನ್ನ ಈ ರಮೇಶ್ ಬಗಲಿ ಸ್ಟುಡಿಯೋ ಅನ್ನುವ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕಕ್ಕಿರುವ ಬೆಲ್ ಚಿಹ್ನೆಯನ್ನು ಒತ್ತಿ ಪ್ರೋತ್ಸಾಹಿಸಿ. ವಂದನೆಗಳು. ಇದು ತೀಕ್ಷ್ಣ ಕಣ್ಣಿನ ನೋಟ.